ಇವಳು ಅಳ್ತಿದ್ದಾಳೆ. ಯಾಕೆ ಅಳ್ತಿದ್ದಾಳೆ, ಏನಾಯ್ತು, ಪೂರ್ತಿ ವಿಡಿಯೋ ನೋಡಿ. ಇವಳು ಅಳ್ತಿದ್ದಾಳೆ, ಇವಳು ಬೈಯೋದು, ಆಮೇಲೆ ಇವಳು ಅಳೋದು. ಯಾಕೆ ಅಳ್ತಿದ್ದಾಳೆ, ಏನಾಯ್ತು, ಪೂರ್ತಿ ವಿಡಿಯೋ ನೋಡಿ. ಹೌದೌದು, ಎಂತ ರಿಯಲ್ ಹೇಳು ಮಾರೈತಿ, ರಿಯಲ್ ಕಾರಣ ಹೇಳಿಗ. 5 ಗಂಟೆಗೆ ಹೋಗುವ, 4 ಗಂಟೆಗೆ ಹೋಗುವ ಅಂತ 4 ಗಂಟೆಗೆ ಎಬ್ಬಿಸಿ 8 ಗಂಟೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಏನಿಲ್ಲ, ಕಣ್ಣಲ್ಲಿ ಒಂಚೂರು ಪ್ರಾಬ್ಲಮ್ ಇದೆ ಅವಳದು, ಅದಕ್ಕೆ ಕಣ್ಣು ಸರಿಲ್ಲ ಅಂತ ಅಂದ್ಕೊಳ್ಳೋರು. ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. പലവരു കാണുമ്പോൾ ഒരു ചിരി തൂകുന്നു, ഒരു ചിരി തൂകുമ്പോൾ അതിലൊരു തേനുണ്ടോ. ಮಾರ್ಚ್ ಫಸ್ಟ್ ಆಗ್ತುಂಟು. ಇಲ್ಲಿ ಟೀಮ್ ಕಲರ್ ವೈಸ್ ಟೀಮ್ ಮಾಡಿದ್ದಾರೆ, ರೆಡ್, ಬ್ಲೂ, ಯೆಲ್ಲೋ ಆ್ಯಂಡ್ ಗ್ರೀನ್. ಇದು ನಾವು ಕಾಲೇಜಲ್ಲಿ ಇರಬೇಕಾದ್ರೂ ಸೇಮ್ ಇತ್ತು ಕಲರ್. ರೆಡ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಬ್ಲೂ ಸ್ಟಾರ್, ಗ್ರೀನ್ ಸ್ಟಾರ್ ಅಂತ. ಅದೇ ಥರ ಈ ವರ್ಷ ಹೇಗೆ ಅವ್ರು ಹೋಗ್ತಿದ್ರು ಮಕ್ಕಳು. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ರೈಟ್. ಈಗ ಸ್ವಲ್ಪ ಬೆಟರ್ ಅವಳು. ನಿನ್ನೆಯಿಂದ ತುಂಬಾ ಬೇಜಾರಲ್ಲಿದ್ಲು. ನಾವು ಮನೆಯಿಂದ ಬಂದ್ವಿ, ಅವಳಿಗೆ ಬರ್ಲಿಕ್ಕೇನೆ ಮನಸ್ಸಿಲ್ಲ. ಅಲ್ಲಿ ಅಂದ್ರೆ ಎಲ್ಲರೂ ಇರ್ತಾರಲ್ಲ, ಖುಷಿ ಆಗ್ತದೆ. ಮನೆಗೆ ಭೇಟಿ ನೀಡ್ತಾ ಇರ್ತಾಳೆ, ಎಲ್ಲ ಮನೆಗೆ ಹೋಗ್ಲಿಕ್ಕೆಲ್ಲ ಇರ್ತದೆ ಅವಳಿಗೆ. ಹಾಗೆ ಅಲ್ಲಿಂದ ಬರ್ಲಿಕ್ಕೆ ಮನಸ್ಸೇ ಇಲ್ಲ. ಪುತ್ರಿಗೆ ಹೋಗು ಅಂತ ಹೇಳಿದ್ರೆ ಬೇಡ ಬೇಡ ಅಂತ ಹೇಳ್ತಾಳೆ. ಹಾಗೆ ಈಗ ನಿನ್ನೆ ಸಾಗೆ ರಾತ್ರಿ ಎಲ್ಲ ಅಳ್ತಾ ಆಯ್ತು. ಅಲ್ಲಿಂದ ಹೊರಡ್ಬೇಕಾದ್ರೆ ಏನ್ ಮಾಡಿದ್ಲು ಅಂತ ನೀವೇ ನೋಡಿ. ಬೇಡಂತೆ ಪುತ್ರಿಗೆ ಬರ್ತೀಯಾ, ಮೇಲೆ ಹೋಗ್ತೀಯಾ, ಪುತ್ರಿಗೆ ಬೇಡವಾ, ಪುತ್ತರಿಗೆ ಬೇಡವಾ, ಪುತ್ರಿಗೆ ಬೇಡವಾ, ಪುತ್ತರಿಗೂ ಎಂತ, ಎಲ್ಲಿ ಎಂತ, ಅಲ್ಲಿ ಲೇಟ್ ಆಯ್ತು ಹೋಗುವ. ಎಷ್ಟುಂಟು ಈಗ, ಇನ್ನು ತುಂಬಿಸ್ಲಿಲ್ಲ. ಬರುವ ನಿಂಗೆ ಕೂತ್ಕೊಳ್ಳುವ ಆಯ್ತಿಲ್ಲ, 1 ವಾರ ಕೂತ್ಕೊಳ್ಳುವ. ಕಚ್ಚ ಚಿಕನ್ ನಾವು ಬರ್ತೇವೆ. ಬೆಂಗಳೂರು ಬೈ ಮಾಡು ನಾನು ಟ್ರೈನ್ ಉಂಟಾ ಅವಾಗೆಲ್ಲ. ಸ್ವಲ್ಪ ಟ್ರಾವೆಲ್ ಪ್ರಾಬ್ಲಮ್ ಇದೆ, ಹಾಗಾಗಿ ಎಚ್ಚರ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅವಳಿಗೆ ಮಲಗಿಸೋದು ವಾಪಸ್. ಬೆಂಗಳೂರಲ್ಲಿದ್ರೆ ಸಾಕು ಅವಳು. ಆಗುದಿಲ್ಲ ಅವಳಿಗೆ ಟ್ರಾವೆಲಿಂಗ್. ಸರಿ, ಈಗ ಖುಷಿ ಅವಳಿಗೆ. ಬಾಬಾ ಖುಷಿ ಅಂತ ಈ ಬಾಟಲ್ ನೀರು ಕುಡಿದಿದ್ದೇನೆ ಅಂತ ಅವಳಿಗೆ ಖುಷಿ. ಹಂಗೆ ಬೇಕಾ ಹಂಗೆ ಹಾಕೋಣ? ಬೇಡ ಹಂಗೆ ಬೇಕಾ? ಬೇಡ. ನೋಡಿ, ಬೆಂಗಳೂರಿಂದ ನಾವು ಶಿರಾಡಿ ಘಾಟಿಂದ ಹೋಗ್ತಾ ಇದ್ದೀವಿ. ರ್ಯಾಂಡಮ್ ಆಗಿ ಒಂದು ನಿಲ್ಲಿಸಿರೋ ಜಾಗ ಇದು. ಎಷ್ಟು ಕಸ ಇದೆ ನೋಡಿ, ಎಲ್ಲ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಇಲ್ಲೇ ಇಷ್ಟು ಇದೆ ನೋಡಿ. ಇಲ್ಲೊಂದು ಬಾಟ್ಲ್ ಇದೆ, ಪ್ಲಾಸ್ಟಿಕ್ ಬಾಟ್ಲು ಇಲ್ಲಿ ಬಿಸಾಡಿದ್ದಾರೆ. ರ್ಯಾಂಡಮ್ ಜಾಗದಲ್ಲೇ ಇಷ್ಟಿದೆ. ಈ ರಸ್ತೆ ಉದ್ದಕ್ಕೆ ಆ ಕಡೆ ಈ ಕಡೆ ಎಸಿತಾ ಹೋಗ್ತಾರೆ ಜನ. ದಯವಿಟ್ಟು ಹಾಗೆ ಮಾಡಬೇಡಿ. ಏನೇ ಕಸ ಇದ್ರೂ ಕೂಡ ಡಸ್ಟ್ಬಿನ್ನಿಗೆ ಹಾಕಿ, ಅಲ್ಲ ಮಗಳು? ನಾವೀಗ ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದು ವರ್ಷದಲ್ಲಿ ಒಂದ್ಸತಿ ಓಪನ್ ಆಗುದಂತೆ. ಈ ಕಡೆ ಸಿದ್ದೇಶ್ವರ ಸ್ವಾಮಿನ ನೋಡ್ಕೊಂಡು ಬಂದ್ವಿ. ಯಾವಾಗಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ವಿ. ಬರ್ತಾ ಇರುತ್ತಲ್ಲ ವಿಡಿಯೋಸ್ ಎಲ್ಲ, ಅವಾಗಿಂದ. ಅದು ಅಲ್ಲಿಗೆ ಅದೊಂದು ಇತ್ತು
ಗಂಟಿತ್ತು ಒಂದು ಹೋಗ್ಬೇಕು ಅಂತ. ಬಟ್ ಓಪನ್ ಆದಾಗ ಹೋಗಕ್ಕೆ ಆಗಿಲ್ಲ. ದೀಪಾವಳಿ ಟೈಮಲ್ಲಿ ಓಪನ್ ಆಗೋದಂತೆ ವರ್ಷದಲ್ಲಿ. ಆ ಟೈಮಲ್ಲಿ ದೀಪ ಉಡ್ಸಿರ್ತಾರಂತೆ, ದೀಪ ಹಾಗೇನೆ ಹೂ ಮುಡ್ಸಿರೋದು. ನೆಕ್ಸ್ಟ್ ಇಯರ್ ಓಪನ್ ಆದಾಗ್ಲೂ ಅದು ಹಾಗೆ ಇರ್ತದಂತ. ಅಲ್ಲಿದೊಂದು ವಿಶೇಷ ಅಂದ್ರೆ ದೇವರು ಅಲ್ಲಿ ಜೀವಂತವಾಗಿ ಇದ್ದಾರೆ ಅಂತ. ಒಂದು ವರ್ಷ ಬಾಗಿಲು ತೆಗೆಯೋದಿಲ್ಲಲ್ಲ, ಆ ಬಾಗಿಲ ಮೇಲೆ ತ್ರಿಶೂಲ್ ಅದು ಲಾಕ್ ಇತ್ತು, ಅದನ್ನ ಸೀಲ್ ಮಾಡಿ ಹೋಗೋದು ಗೌರ್ಮೆಂಟೇ ಅಂತ. ಒಂದು ವರ್ಷ ಆದಮೇಲೆ ಅವರು ಸೀಲ್ ಓಪನ್ ಮಾಡೋದು ಎಲ್ಲ ಗೌರ್ಮೆಂಟ್, ಅಂದರೆ ಯಾರು ಹೋಗುವಾಗಿಲ್ಲ. ಒಂದು ನಿದ್ದೆ ಆದ್ಮೇಲೆ ನೋಡಿ ಅವಳದ್ದು ಹಾಳು ಗಟ್ಟಿಯಾಗಿದೆ, ತುಂಬಾ ಗಟ್ಟಿ ಉಂಟು. ಆರೋಗ್ಯ ಹಾಳು ಗುಂಡಾಳಿ ಗುಂಡ ಮದ್ವೆ ಮನೆಗೋದ, ಹೊತ್ತುಲಾಡು ತಿಂದ ಹೊಟ್ಟೆ ನೋವಂದ, ಅಮ್ಮ ಬೆಣ್ಣೆ ಕೊಟ್ಟರು ಅಪ್ಪ ದೊಣ್ಣೆ ತಂದರು, ಕೈ ಕಟ್ ಬಾಯ್ ಮುಚ್ಚ. ನಿದ್ದೆ ಬರ್ತಿದೆ ನಿಮ್ಗೆ? ಓ ಹಲೋ, ನೀವಿಬ್ರು ಇದ್ದೀರಲ್ಲ, ಅದು ನೆನಪು ಬಂದಾಗ ನಿದ್ದೆ ಎಲ್ಲ ಹೋಗ್ತದೆ. ಚಿನಿ ಬೇಡವಾ ಹಾಕಿ. ಹಾಕು, ನೀನು ಎಡಿಟಿಂಗ್ ಅಲ್ಲಿ ಟ್ಯೂನ್ ಹಾಕಾಯ್ತಿಲ್ಲ, ಅವಳಿಗೆ ಗೊತ್ತಾಗಿದೆ, ಆಡಿಯನ್ಸ್ ಗೊತ್ತಾಗಿದೆ. ಬಂಗಲ್ ಬಂಗಾರಿ ಬಂಗಲ್ ಬಂಗಾರಿ ಬಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರ, ಚಾಕ್ಲೇಟ್ ಕಣ್ಣಲ್ಲೇ ಹೊಡಿತೆಲ್ಲ ಗಾರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಅಬ್ಬ ನಂಗೆ ಗೊತ್ತಿಲ್ಲ ರಿಲೀಕ್ಸ್ ಆಗೋದು ಹೇಳ್ಬೇಕಂತೆ. ಮೋನಿಕಾ ಲವ್ ಯು ಮೋನಿಕಾ, ಲೆಪ್ಪೆ ಮಾಮೋ ಎಕ್ ಮಾಡು. ಗಂಟೆ ಸರಿ ಸುಮಾರು 2:15 ಆಯ್ತು. ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. 12:15 ಇವ್ರು ಹೇಳಿದ್ರು ಊಟಕ್ಕೆ ನಿಲ್ಸೋಣ ಅಂತ. ಇಷ್ಟು ಬೇಗ ಎಂತಕ್ಕೆ ಅಂತೇಳಿ ಮುಂದೆ ಇಲ್ಲ ನಿಲ್ಸೋ ಅಂತೇಳಿ ಬಂದ್ವಿ. ಆದರೆ ನಮಗೆ ಎಲ್ಲಿ ಕೂಡ ಕರೆಕ್ಟ್ ಆಗಿರೋಂಥ ಹೋಟೆಲ್ ಸಿಗಲಿಲ್ಲ. ಇದು ಹೋಟೆಲ್ಗೆ ಹೋದ್ವಿ ಮತ್ತೆ ಅಲ್ಲಿಂದ ಎದ್ದು ವಾಪಸ್ ಬಂದ್ವಿ. ನಮಗೆ ಬೇಕಾಗಿರೋಂಥಲ್ಲಿ ಇರಲಿಲ್ಲ ಅಂತೇಳಿ. ಮತ್ತೆಂತ ಮಾಡೋದು? ಮತ್ತೆ ನಾ ಇವರು ಹೇಳ್ತಾ ಇದ್ರು, ನಮ್ದೊಂದು ಊಟ ಮಧ್ಯಾಹ್ನದ ಊಟ ಎಲ್ಲಿ ಬರ್ದಿದ, ನಮ್ಮ ಋಣ ಎಲ್ಲಿ ಊಟದ ಇದು ಅಂತ. ನನ್ನ ಆಪತ್ ಬಾಂಧವ, ನನ್ನ ಗೆಳೆಯ ಪ್ರಶಾಂತ್ ಮನೆಯಲ್ಲಿ ಊಟ ಮಾಡು ಒಂದು ಭಾಗ್ಯ ಸಿಕ್ಕಿದೆ. ಈಗ ಕಾಲ್ ಮಾಡಿ ಹೇಳ್ತಿದ್ದಾನೆ ಮನೆಗೆ ಬಾ ಊಟಕ್ಕೆ ಅಂತ. ಹಾಗೆ ಮನೆಗೆ ಹೊರಟಿದ್ದೇವೆ. ಇದೆಲ್ಲೋ ಅಪಾರ್ಟ್ಮೆಂಟ್ ಇಲ್ಲೇ ಇದೆಯಾ? ಅಷ್ಟಕ್ಕೆ ನಮ್ಮ ಮಗಳು ಕೂಡ ಇದ್ದಿದ್ದಾಳೆ. ಅವಳದು ಊಟ ಆಗಿರಲಿಲ್ಲ, ಯಾಕಂದರೆ ಅವಳು ನಿದ್ದೆ ಮಾಡಿದ್ಲು. ಅವಳಿದ್ದ ತಕ್ಷಣ ಊಟ ಕೊಡೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ನಾನು ಮಾಡಿ ತಂದದಕ್ಕಿಂತ ಅಲ್ಲೇ ಬಿಸಿ ಬಿಸಿ ಊಟ ಮಾಡ್ಬೋದಲ್ಲ, ನನ್ನ ಮಗಳಿಗೂ ಕೊಡ್ಬೋದಲ್ಲ ಅಂತ ಖುಷಿ ಆಗ್ತಾಯಿದೆ ನಂಗೆ. ಎಸ್, ಬನ್ನಿ ಈಗ ನಾವು ಪ್ರಶಾಂತ್ ಅವ್ರ ಮನೆಗೆ ಹೋಗೋಣ. ಇಲ್ಲೇ ಬಂದ್ವಿ, ಹತ್ರದಲ್ಲೇ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋಣ. ಎಸ್, ಅಲ್ಲಿ ವಿಡಿಯೋ ಮಾಡುವ. ಇವ್ರದ್ದು ಅಪಾರ್ಟ್ಮೆಂಟು, ಅದರ ಲಿಫ್ಟಲ್ಲಿ ಇದ್ದೀವಿ. ಸಂಸಾರ ಸಮೇತ ಲಗೇಜ್ ಊರು ಬಿಟ್ಟು ಬಂದಾಗೆ ಬಂದಿದ್ದೀವಿ. 12ನೇ ಫ್ಲೋರ್ ಅಲ್ಲಿ ಇದ್ದಾರೆ. ಹೋಗಿ ನೋಡುವ. ಈಗ ಪ್ರಶಾಂತ್ ಇಲ್ಲ, ಅಲ್ಲಿ ಯಾರು ಇದ್ದಾರೆ, ರಿಸೀವ್ ಮಾಡ್ಕೊತಾರೆ. ಇಲ್ಲೇ ಇಡುತ್ತೆ. ಪ್ರಶಾಂತ್ ಅವ್ರ ಮನೆಗೆ ಬಂದಿದ್ದೀವಿ. ವಾವ್, ಕಾಟ್ಲೆ ಕಿಚನ್. ಬರ್ಬೇಕಾದ್ರೆ ಅದೇ ಕಣ್ಣಿಗೆ ಬಂದಿದ್ದೀವಿ. ಇವನೇ ನಮಸ್ಕಾರ ಮಾಡ್ತಿದ್ದಾನೆ, ಹೂ ಕೊಟ್ಟು ಸ್ವಾಗತ ಮಾಡ್ತಿದ್ದಾನೆ. ಪ್ರಶಾಂತ್ ಇನ್ನು ಬರ್ಬೇಕಷ್ಟೇ. ಇಲ್ಲೇ ಒಬ್ರ ಹತ್ರ ಕೀ ಕೊಟ್ಟು ಬರಕ್ಕೆ ಹೇಳಿದ್ದಾನೆ. ಅವನೆಲ್ಲ ಒಂದು ನಿಮ್ಗೆ ಈ ಥರ ಸಿಗ್ಲಿಲ್ಲ?
ಹೌದು, ನಂಗೆ ಕೊಟ್ಟಿಲ್ಲ, ಇತ್ತು ಬಟ್ ತಗೊಂಡು ಬರಲಿಲ್ಲ ನಾವು. ನಮ್ಮದೇ ಮನೆ ಈಗ ಬೆಂಗಳೂರಲ್ಲಿ, ಕೀ ಕೊಟ್ಟಿದ್ದಾನೆ. ಅಲ್ಲ ಲಗೇಜ್ ಇಳಿಸೋ ಮಾರು. ಟಿ ವಿ ಒಳ್ಳೆ ಲಾಡ್ಜ್ ಕೊಟ್ಟಂಗೆ ಆಗಿದೆ ನಮಗೆ, ಯಾರಿಲ್ಲ ಮನೆಯಲ್ಲಿ. ಪ್ರಸಿದ್ಧಿಗೆ ಖುಷಿಯಾಗಿದೆ. ಎಂತ ಮನೆ ಓಕೆಯಾ? ಇರುವನ ಇಲ್ಲಿ ಇವತ್ತು ಮಗಳೇ? ಓಹ್, ಆಟ ಆಡ್ತಿದ್ದಾನೆ, ಫುಲ್ಲು ಹ್ಯಾಪಿ, ಫುಲ್ ಹ್ಯಾಪಿ. ಬಜ್ಜಿ ಇದು ನಮ್ಮದೇ ಮನೆ ಥರ ಆಗಿದೆಲ್ಲ ಈಗ. ಅನ್ನ ಎಲ್ಲ ರಸಮ್ ಎಲ್ಲ ಮಾಡಿಸಿಟ್ಟಿದ್ದಾನೆ, ಅದನ್ನು ತಿಂತಿದ್ದೇವೆ ಇನ್ನು. ಅವನಿಗೋಸ್ಕರ ವೈಟಿಂಗ್. ಈ ನೋಡು ಬಜ್ಜು, ಮಗಳು ಹಪ್ಪಳ ಎಲ್ಲ ಇಲ್ಲಿ ಚಲ್ಲಪಿಲ್ಲಿ ಮಾಡಿ ಕಸ ಮಾಡಿಟ್ಟಿದ್ದಾಳೆ. ಅವನು ಕೀ ಕೊಟ್ಟದ್ದು ನಮ್ಮ ಒಂದಿದ್ರಲ್ಲಿ. ಈಗ ಇದನ್ನು ನೋಡಿ ಅಲ್ಲ, ಸೋಫಾದ ಹತ್ತಿ ಎಲ್ಲ ತೆಗೆದು ನೋಡಿ ಅವನು ಅಡ್ಜಸ್ಟ್ ಮಾಡ್ಕೋತಾನೆ, ತೊಂದರೆ ಇಲ್ಲ. ಹೀಗೆ ಇವನು ಯಾವುದೋ ಮೀಟಿಂಗ್ಗೆ ಹೋಗಿದ್ದಾನೆ, ಹಾಗಾಗಿ ಮನೆಯಲ್ಲಿ ನಾನು ಇವಳು ಮತ್ತು ಮಗಳು ಇಲ್ಲೇ ಊಟ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅಪ್ಪ ರಸಮ್ ಮಾಡಿದ್ದಾರೆ, ಹೋಗಿ ತಿನ್ನು ಅಂತ ಹೇಳಿದ್ದಾನೆ. ನಾನು ನೀನು ಬರೋವರೆಗೂ ಊಟ ಮಾಡಲ್ಲ ಅಂದಿದ್ದೀನಿ, ಬಟ್ ಕಾಯಕ್ಕಾಗಲ್ಲ, ಊಟ ಮಾಡಿಬಿಡೋಣ. ಹೌದು, ರಸಮ್ ಸೂಪರಾಗಿದೆ. ಹೌದು, ಸ್ಮೆಲ್ಲೇ. ಸೊ ಈಗ ಬರ್ತಿದ್ದಾನಂತೆ, ಕಾಲ್ ಮಾಡ್ದ, ಹಾಗೆ ವಿಡಿಯೋ ಆನ್ ಮಾಡಿಟ್ಟಿದ್ದೀನಿ. ಇಲ್ಲಮ್ಮ ತಮಾಷೆಗಮ್ಮ. ಮಕ್ಕಳಿರೋ ಮನೆಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ವೇನೆ ನಿನಗೆ? ನಿಂದೆ ಮನೆ ಅಲ್ವಾ? ಚಿನಿಮಾ ಪ್ರಶಾಂತ್ ಮಾಮ ಅದು. ಬಾಯ್ ಮಾಡಿದ್ದು ಇಲ್ಲ ಮಗಳು. ಅಪ್ಪ ಮಗು ಎಮೋಷನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಅದ್ರ ವಿಡಿಯೋದೀಗ ಚೆನ್ನಾಗಿದ್ದೀರಾ ಗಡ್ಡ ಹೇಳ್ತೀಯ ದಂಪತಿಗಳು ತಾವು ತೆಗಿತಾ ಇದ್ರ ವಿಡಿಯೋ ಮಾಡಿ ಒಟ್ಟಲ್ಲಿ ಕೆಲಸ ಮಾಡಿ. ನಾನು ತೆಗೆದು ಬಿದ್ದು ಹೋಯ್ತಾ ಇದ್ರು ವಿಡಿಯೋ ತೆಗಿತಾನೇ ಇದ್ರು. ಹೋಲ್ಸಮ್ ಫ್ಯಾಮಿಲಿನೇ ವಿಡಿಯೋ ಕೆಲಸ ಮಾಡಿ ದಯವಿಟ್ಟು ಮದುವೆಗಿದೆ ಆದ ಕರಿತೀನಿ ಬನ್ನಿ. ನನಗೋಸ್ಕರ ಕಾಯ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ತಿಂತವನೆ. ಬಾ ಊಟ ಮಾಡೋಣ ಅಂತ. ಚೆನ್ನಾಗಿ ತಿನ್ಲಿ, ಅವ್ನು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ನಾನು ಅನ್ನ ಸಾರನ್ನ ಹುಡುಕಿ ಯೂಟ್ಯೂಬಲ್ಲಿ ಹೆಂಗೆ ಅನ್ನ ಸಾರು ಮಾಡೋದಂತ ಹುಡುಕಿ ನಾನು ಅನ್ನ ಸಾಂಬಾರು ಮಾಡಿದ್ದೀನಿ. ಹೌದಾ ಇನ್ನೊಂದ್ಸತಿ ತಗೊಳ್ಳೋ ಇದು ಮಗ. ಯಾವ್ದಕ್ಕೂ ನೀನು ಏನೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಮಾಡೋ ಮಗ. ನಮ್ಮ ಅಪ್ಪನಿಗೆ ಅನ್ನ ಮಾಡೋಕ್ಕೆ ಬರಲ್ಲ, ಇಂಥ ಸಾರು ಮಾಡ್ತಾರೋ. ಕಟ್ ಮಾಡಪ್ಪ. ಇವತ್ತು ಮಾಡಿದ್ದು ನಾನು. ಬರ ಚೆನ್ನಾಗಿ ತಿನ್ನೋ. ನೀನು ಚೆನ್ನಾಗಿರೋ, ಅವತ್ತು ಅಷ್ಟೇ ನೀನು ಚೆನ್ನಾಗಿರೋ. ನಿನ್ಗೇನೋ ಆರ್ಡ್ರ್ ತೊಗೊಂಬಂದಿದ್ದೀನಿ ಕಣೋ. ಸರಿ ಇರೋ ನಿಮಿಷ ಎಲ್ಲ ಸೇರಿ ತಿನ್ನೋಣ. ಅವನಿಗೆ ಅಂತ ತೊಗೊಂಬಂದೆ, ಏನೇನೋ ತೊಗೊಂಬಂದಿದ್ದೀನಿ, ಪಾಪುಗೆ ಮಗುಗೆ ಅಂತೆಲ್ಲ ಟನ್ಗಟ್ಲೆ ತೊಗೊಂಬಂದಿದ್ದೀನಿ. ಮಗ ಇದನ್ನ ಹಾಕೋ ಪ್ಲೀಸ್. ಕೇಕು, ಪಫು, ಸೈಡ್ಸ್ ನೆಂಚ್ಕೊಂಡು ತಿನ್ನಕ್ಕೆ ಅಂತ. ಯಾಕಂದ್ರೆ ನೀವು ವೆಜ್ ಅಲ್ವಾ, ನೀವು ಪ್ಯೂರ್ ವೆಜ್ಜು, ನಾನು ಪ್ಯೂರ್ ನಾನ್ ವೆಜ್ಜು. ಸೊ ಅದಕ್ಕೋಸ್ಕರ ವೆಜ್ ಐಟಮ್ ಏನೇನು ಮಾಡಬೇಕು ಅನ್ನೋದು ಇನ್ನೊಂದಷ್ಟು ಇವತ್ತು ನೈಟಲ್ಲೂ ವೀಡಿಯೋಸ್ ನೋಡಿಕೊಂಡು ನಾನು ಚೆಕ್ ಮಾಡಿ ಮಾಡ್ತೀನಿ. ಓಕೆ, ನಮ್ಮ ಮನೆಗೆ ವೀಣಮ್ಮ ಬಂದಿದ್ದಾರೆ, ಜೊತೆಗೆ ಅನೂಪ್ ಅವರು ಬಂದಿದ್ದಾರೆ. ಹಾಗೂ ಹಾಯ್ ಪ್ರಶಾಂತ್ ಅವರ ರೀಲ್ಸ್ ಅಲ್ಲಿ ನೋಡಿರ್ಬೋದು. ಅಮ್ಮ ಅಂತ ಹೇಳೋ ಗುಮ್ಮನ್ಗೆ ಆಕ್ಟಿಂಗ್ ಹೇಳ್ಕೊಡೋ ದೊಡ್ಡಮ್ಮ, ದೊಡ್ಡಮ್ಮನ್ಗೆ ಆಕ್ಟಿಂಗ್ ಹೇಳ್ಕೊಡೋ ಚಿಕ್ಕಮ್ಮ. ಅಲ್ಲಿರೋದು ಇವ್ರ ಅಪಾರ್ಟ್ಮೆಂಟ್ಗೆ ಬರ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಇಡ್ತಿದಾರಂತೆ. ನೀವೇನು ಹೆಸರು ಇಡ್ತು?
ವಾಚ್ಮ್ಯಾನ್ ಅವ್ರ ಹತ್ರ ಹೇಳೋದು? ಇಲ್ಲ, ಒಂದೊಂದ್ಸಲಿ ಒಂದೊಂದು ಹೆಸರು ಹೇಳ್ತೀವಿ. ಅವ್ರು ರಶ್ಮಿಕಾ ಮಂದಣ್ಣ ಅಂತ ಹೇಳಿದ್ರು. ರಶ್ಮಿಕಾ ಮಂಡನ ಅಂತ ಹೇಳಿದ್ರೆ ಇವ್ರು ಅನುಷ್ಕಾ ಅಂತೆ. ನೋಡಕ್ ಕುಷ್ಕಾ ತರ ಅವ್ರೆ, ಇವ್ರು ಅನುಷ್ಕಾ ಅಂತೆ. ಇವ್ರು ಅನುಷ್ಕಾ, ರಶ್ಮಿಕಾ ಮಂಡಾಣ. ಒಳ್ಳೆ ಅವಲಕ್ಕಿ ಗೊಜ್ಜಿದ್ದಾಗ ಅವರ ಮಂಡಾಣ ಅಂತ ಹೆಸರು ಕೊಡ್ತಾರೆ. ನಿಮ್ಮ ಮನೆಗೆ ವಿಸಿಟರ್ಸ್ ನೇಮ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ? ಎಲ್ಲ ಇದೆ. ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವ್ರು ಇದಾರೆ. ಆಮೇಲೆ ಏನು ಪ್ರಶಾಂತ್ ನೀಲ್ ಅವ್ರು ಇದಾರೆ. ಆಮೇಲೆ ಇದು ಸೂರಿ ಅವ್ರು ಇದಾರೆ. ರಶ್ಮಿಕಾ ಮಂಡಾಣ, ಅನುಷ್ಕಾ ಶೆಟ್ಟಿ, ಪ್ರಭಾಸು, ಮತ್ತೆ ಎಲ್ಲ ಬಿಲ್ ಲ್ಯಾಡನ್ ಬಂದಿದ್ರು. ಬಿಲ್ ಲ್ಯಾಡನ್, ಒಸಾಮಾ ಬಿಲ್ ಲ್ಯಾಡನ್, ಆಮೇಲೆ ಒಬಾಮಾ, ಆಮೇಲೆ ಟ್ರಂಪ್ ಅಂತೆಲ್ಲ ಹಾಕಿದ್ರು. ಎಲ್ಲರ ಹೆಸರು ಹಾಕ್ಬಿಟ್ಟಿದ್ವಿ, ಎಲ್ಲರ ಹೆಸರು ಯೂಸ್ ಮಾಡ್ಬಿಟ್ಟಿದ್ವಿ. ಅದು ಇನ್ನೂ ಆ ಸೆಕ್ಯೂರಿಟಿದವ್ರಿಗೆ ಗೊತ್ತಾಗ್ಲಿಲ್ಲ ಯಾವ್ಯಾವ ಹೆಸರು ಯೂಸ್ ಮಾಡಿದ್ರೆಲ್ಲ ರಿಯಲ್ ಫೇಕ್ ಅಂತ. ಹುಟ್ಟು ತರಲೆ ಅಲ್ಲ, ಇವ್ರ ಜೊತೆ ಸೇರಿದ್ಮೇಲೆ ತರಲೆ. ನೀನ್ ಬಿಡಮ್ಮ. ಓಕೆ, ಥ್ಯಾಂಕ್ ಯು. ತುಂಬಾ ಎಂಜಾಯ್ ಮಾಡಿದ್ವಿ. ಮನೆಗೆ ಬಂದು ಮರ್ಯಾದೆ ಕೊಡುದಿಲ್ಲ. ಅವನ ಮರ್ಯಾದೆ ಚೂರು ಮರ್ಯಾದೆ ಕೊಡು. ಇಲ್ಲ ಅಕ್ಕ, ನಮ್ಗೆ ಅದು ಇಷ್ಟ ಆಗಲ್ಲ. ಚೂರು ಮರ್ಯಾದೆ ಕೊಡು. ತುಂಬಾ ಮರ್ಯಾದೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಎಂಜಾಯ್. ಬಂದಿದ್ದು ಹೇಗಿತ್ತು, ಗೇಮ್ ಮಾಡಿದ್ದು ಹೇಗಿತ್ತು? ನಾವು ಎಲ್ಲಾ ತರ ಗೇಮ್ ಆಡ್ತೀವಿ. ಹೌಸಿ ಆಡ್ತೀವಿ, ಆಮೇಲೆ ಸೀಕ್ವೆನ್ಸ್ ಆಡ್ತೀವಿ. ಗೇಮ್ಸ್ ಗಳು ಹೆಂಗಿತ್ತು, ಹೆಂಗ ಅನ್ಸ್ತು? ಸೂಪರ್ ಆಗಿತ್ತು. ನಕ್ಕಿದ್ ಇಷ್ಟ ಆಯ್ತಾ? ಹೌಸಿಲಿ ಅವ್ನು 150 ರೂಪಾಯಿಗೆ ಇದೆ. ನಾವು ಗೆಸ್ಟ್ ಬಂದ್ರೆ ನಾವು ಗೆಲ್ಸ್ಕೊಟ್ಬಿಡ್ತೀವಿ. ಕಲೆಕ್ಷನ್ ಆಗಿರೋ ದುಡ್ಡನ್ನೆಲ್ಲ ಕೊಟ್ರು ಗೆಸ್ಟಿಗೆ. ಅಷ್ಟು ತರ ಅನಿಸಿದ್ರು ನೋಡಿ. ಈ ತರ ಔಸಿ ನೋಡಿ, ಇವರು ಆಡೋ ಗೇಮ್ ಬುಕ್ ನೋಡಿ. ಇಲ್ಲಿ ರಿಚಾ ಸೂಫ್ರಮ್ ಸೋ ಕಾಂತಾರ ಚಾಪ್ಟರ್ ಹೆಸರುಗಳು. ಇಲ್ಲಿ ಇನ್ನೊಂದು ಎಷ್ಟು ಏನ್ರು ಇದು? ಭರ್ಜರಿ ಬೇಟೆ, ದ ರೈಸ್ ಆಫ್ ಡ್ರ್ಯಾಗನ್. ಇದೊಂದು ಎಷ್ಟಿದೆ ದಯವಿಟ್ಟು ಕೇಳಿ. ಕೇಡಿಗಳು, ಡೆವಿಲ್. ನೀನೇನು ರಾಕ್ಷಸರು, ದೇವತೆಗಳು. ಈ ತರ ಗೇಮ್ ಆಡೋದಕ್ಕೆ ಅಪಾರ್ಟ್ಮೆಂಟ್ ತಗೋ. ಯಾವ್ದಾದ್ರು ಒಂದು ರೂಮ್ ಸಿಗ್ತಲ್ಲ. ಏನಕ್ಕೆ ಅದಕ್ಕೆ ಏನಿದೆ, ಬಿಡ್ದಿ ತಟ್ಟೆ ಇಡ್ಲಿ ಯಾರು ಕೊಡ್ಸ್ಬೇಕು ಅಂತ. ನಿಜವಾಗ್ಲೂ? ಹೌದು. ಸೋತವರು ಜೋಳದ ರೊಟ್ಟಿ ಕೊಡ್ಸ್ಬೇಕು. ಜೋಳದ ರೊಟ್ಟಿ ಅಂತ ಆಯ್ತಾ. ಷಡೆಗಳು ಸವಾಸ ದೋಷ. ಷಡೆಗಳು ಅಂತ ಟೀಮ್ ಮಾಡ್ಕೋತೀವಿ ನಾವು. ಷಡೆಗಳು ಟೀಮ್, ಸವಾಸ ದೋಷಗಳು ಅಂತ. ನಮ್ಮನ್ನೆಲ್ಲ ಹಾಳು ಮಾಡ್ತಿರೋದು ಯಾರು ಗೊತ್ತಾ? ಇವ್ರೆ. ಬನ್ನಿ ಆಡೋಣ. ಇವ್ರ ಮಕ್ಕಳನ್ನ ಆಡ್ಸೋ ವಯಸ್ಸಲ್ಲಿ ಮೊಬೈಲ್ ಆಡೋಣ ಅಂತಾರೆ. ಜೈ ಜೈ ಜೈ. ಚೂರು ಆಟ ಗೊತ್ತಿರ್ಲಿಲ್ಲ ನನಗೆ. ಹೇಳ್ಕೊಟ್ಟು ಇವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಆಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಎದ್ರೆ ಅವರು ಇದುವರೆಗೂ ಟೂರ್ನಮೆಂಟ್ ಆಡ್ತಿದ್ರೆ. ನೀವು ಯಾರಾದ್ರೂ ಆಡಬೇಕು ಅಂತಂದ್ರೆ ನಮ್ಮ ಟೂರ್ನಮೆಂಟ್ ರಿಜಿಸ್ಟರ್ ಆಗಿ ಕೇವಲ 559 ರೂಪಾಯಿ. ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ.